ಅದೇ ಯೋಬನ ಗ್ರಂಥ 7ನೇ ಅಧ್ಯಾಯ 9ನೇ ವಚನ ನೋಡಿಕೊಳ್ಳೋಣ. ಮೋಡ ಹರಿದು ಮಾಯವಾಗುವಂತೆ ಪಾತಾಳಕ್ಕೆ ಇಳಿದು ಹೋದವನು ಹಿಂತಿರುಗಿ ಬರುವುದಿಲ್ಲ, ಅವನು ತನ್ನ ಮನೆಗೆ ಪುನಃ ಸೇರುವುದಿಲ್ಲ. ಏನ್ರಿ ಸತ್ತವ್ರ ಮನೇಲಿ ಈ ಪೂಜಾರಿಗಳು ಮಾಡ್ತಾರೆ, 6 ತಿಂಗಳು ನೀವು ಮನೆ ಬಿಡ್ಬೇಕ್ರಿ, 3 ತಿಂಗಳು ಈ ಬಾಗಿಲು ಇಲ್ಲೆಲ್ಲ ಮಲ್ತಾ ಇದ್ದು, ನಿಮ್ಮ ಮಗಳು ಇಲ್ಲೆಲ್ಲ ಮಲ್ತಾ ಇದ್ದು, ಈ ರೂಮ್ ಬಾಗಿಲು ಹಾಕ್ಬೇಕು ಅಂತಾರೆ. 3 ತಿಂಗಳು 6 ತಿಂಗಳು. ನಮ್ಮ ಸಂಬಂಧಿಕರಲ್ಲೂ ಅನೇಕ ಕಡೆ ನಡೀತಾ ಇದೆ ಪ್ರೇರೆ ಇದು. ಯಾಕೆ ಇದು ಬಾಗಿಲು ಹಾಕಿದ್ದೀರಾ? ಪೂಜಾರಿ ಹೇಳಿದ್ದಾರೆ. ಎಂಥ ದರೋಡೆಕೋರರು ಇದ್ದಾರೆ ಪ್ರೇರೆ. ನಿಮ್ಮ ಮನೇನ ಹಾಳು ಮಾಡೋರು ಅವರೇ ಪ್ರೇರೆ, ನಿಮ್ಮ ಮನೇನ ಸರ್ವನಾಶ ಮಾಡೋದು ಅವರೇನೆ. ಬಣ್ಣ ಬಳಿಬೇಕು ಪ್ರೇರೆ. ಯಾರಾದರೂ ನಮಗೆ ದಯವಿಟ್ಟು ಸತ್ತವರು ಯಾವುದಾದ್ರು ಮನೇಲಿ ದೆವ್ವ ಇದೆ, ನಾವು ಮನೆ ಬಿಟ್ಟು ಹೋಗ್ತಾ ಇದೀವಿ ಅಂದರೆ ದಯವಿಟ್ಟು ನಮ್ಮ ಫೋನ್ ನಂಬರ್ ತೊಗೊಳ್ಳಿ, ನನಗೆ ಫೋನ್ ಮಾಡಿ ದಯವಿಟ್ಟು ಪ್ರೇರೆ. ಅಲ್ಲಿ ಬಂದು ನಾವು ವಾಸವಾಗಿರ್ತೀವಿ. ಇದು ಚಾಲೆಂಜು. ನನ್ನ ನಂಬರ್ ತೊಗೊಳ್ಳಿ. ಫೋನ್ ತೊಗೊಂಡ್ರಾ? 7ನೇ ನಂಬರು, 7 ನಂಬರ್ ಕೊಡ್ತೀನಿ, ಬರ್ತೀನಿ. 6364800430. ಮತ್ತೊಂದು ಸರಿ ಹೇಳ್ತೀನಿ, 6364800430. ಇದು ನನ್ನ ನಂಬರ್. ಓಕೆನಾ? ನಾನು ಕಾಲ್ ಮಾಡಿ, ಮನೇಲಿ ಸತ್ತೋಗಿದ್ದಾರೆ, ಇಷ್ಟು ತಿಂಗಳು ಹೋಗಬೇಕು ಅಂತ ಹೇಳಿದ್ದಾರೆ, ಮನೆ ಬಿಟ್ಟು ಹೋಗ್ಬೇಕಂತ ಹೇಳಿದ್ದಾರೆ ಅಂತ ಯಾವ್ದಾದ್ರು ಬಂಗ್ಲೆ, ಭೂತ್ ಬಂಗ್ಲೆ ಆಗಿರ್ಬೋದು ನಿಮ್ಮ ದೃಷ್ಟಿಲಿ, ಯಾವುದಾದ್ರು ಇರುತ್ತೆ ಈ ಮಾಡಿ ನಮಗೆ ಹೇಳಿ ಪ್ರೇಯರ್. ಯಾರಾದರೂ ಹೇಳಿ. ಓಕೆನಾ? ಮತ್ತೊಂದು ನಂಬರ್ ಇದೆ ಪ್ರೇಯರ್, 8861983677. ಈ ನಂಬರು ಕೂಡ ತೆಗೆದುಕೊಳ್ಳಿ. ನೀವು ಕಾಲ್ ಮಾಡ್ಬೋದು. ಎಲ್ಲಾದರೂ ದೆವ್ವ ಇದೆಯಲ್ಲ, ನಮ್ಗೆ ಇರೋಕ್ಕಾಯ್ತಾ ಇಲ್ಲ ಅಂತಂದರೆ ನಾನು ಬಂದಲ್ಲಿ ಇರ್ತೀನಿ. ಓಕೆನಾ? ಸತ್ತವರು ಪುನಃ ಮನೆಗೆ ಸೇರುವುದಿಲ್ಲ. ನಿಮ್ಮ ಮನೆಯಲ್ಲಿ ಯಾರೇ ಸತ್ತೋಗಿದ್ರು ಅವ್ರು ಪುನಃ ಬರೋದಿಲ್ಲ ಪ್ರೇರೆ. ಮನುಷ್ಯರಾದಂಥವ್ರು ನಾವು ದೇವರ ಮಕ್ಕಳಾದಂಥ ನಾವು ಸತ್ತ ನಂತರ ದೇವರ ಹತೋಟಿಗೆ ಹೋಗ್ತೀವಿ. ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗೆ ಆಗುವುದು, ಆತ್ಮವು ತನ್ನನ್ನು ದಯಾಪಾಲಿಸಿದ ದೇವರ ಬಳಿಗೆ ಸೇರುವುದು. ಕ್ರೈಸ್ತರಿಗೆ ಹೇಳುವಂಥ ಮಾತೇನು ಗೊತ್ತಾ? ಸತ್ತವನು ದೆವ್ವಾಗಿ ಬರಲ್ಲ. ಮತ್ತೆ ಯೇಸು ಕ್ರಿಸ್ತನ ಓಡಿಸಿದಾರಲ್ಲ ದೆವ್ವ, ಅದ್ಯಾ ದೆವ್ವ ಅಂದರೆ ಗೊತ್ತಿಲ್ವ ಆತನು ಯಾರಂತ? ಅವ್ನು ಯಾರು ಅಂತ ಗೊತ್ತಿಲ್ಲ ನಿಮಗೆ? ಸೈತಾನನು, ಘಟ ಸರ್ಪನ ಪ್ರೇರೆ. ಅವನ ಜೊತೆ ಸೇವಕರು, ಸೈತಾನನ ದೂತರು ಅವರು. ಸೈತಾನನ ದೂತರು, ದೇವದೂತರು ಹೇಗಿದ್ದಾರೋ ಸೈತಾನನ ದೂತರು ಕೂಡ ಕೋಟ್ಯಾಂತರ ಜನ ಇದ್ದಾರೆ. ಒಬ್ಬನಿಗೆ ಕುಡಿಯೋ ಆಸೆ ಹುಟ್ಟಿಸ್ತಾನೆ, ಕುಡ್ದ ನಂತರ ಇನ್ನೊಬ್ಬ ಸೈತಾನ ಬಂದು ಸೇರ್ಕೋತಾನೆ, ವ್ಯಭಿಚಾರ ಮಾಡ್ಬೇಕು ಅನ್ಸುತ್ತೆ. ಇನ್ನೊಬ್ಬ ಸೈತಾನ ಬಂದು ಸೇರ್ಕೋತಾನೆ, ಇಸ್ಪಿಟ್ ಆಡಿಸ್ಬೇಕು ಅನಿಸ್ತದೆ. ಇನ್ನೊಬ್ಬ ಸೈತಾನ ಬಂದು ಸೇರಿಸ್ತಾನೆ, ಹುಟ್ಕಾಕ್ಬೇಕು ಅನಿಸ್ತದೆ, ಗಾಂಜಾ ಹೊಡಿಬೇಕು ಅನಿಸುತ್ತೆ. ಈ ಸೈತಾನ್ಗಳ ಟೀಮು ಏನಿದೆ, ಇದು ಮನುಷ್ಯರನ್ನು ನುಗ್ಗಿ ಹೋಗಿ ಪ್ರಪಂಚದಲ್ಲಿರುವಂಥ ಮನುಷ್ಯರನ್ನು ಹಾಳು ಮಾಡ್ತಾ ಇದೆ ಈ ದಿನ. ಚಿಕ್ಕ ಮಕ್ಕಳಿಗೆ ಬಲಾತ್ಕಾರ ಮಾಡುವಂಥದ್ದು ಏನು ದೇವ್ರು ಮಾಡಿಸ್ತಾರ? ಅದನ್ನು ಆ ದುಷ್ಟ ಕಾರ್ಯ ಯಾರು ಮಾಡ್ತಾರೆ ಬೇರೆ? ಸೈತಾನಲ್ಲ ಮಾಡಿಸೋದು. ಕೊಲೆಗಳು ಯಾರು ಮಾಡಿಸೋದು?